ಕನ್ನಡ ಚಲನಚಿತ್ರವನ್ನು ಹಾಕದೆ ಅವಮಾನ ಮಾಡಿರುವ ವೆಂಕಟೇಶ್ವರ ಟಾಕೀಸ್ ಮಾಲೀಕರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಕನ್ನಡ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಕನ್ನಡ 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 ಕನ್ನಡ. ಈ ದಿನ ಚಿತ್ರದುರ್ಗದ ಸ್ವಾಭಿಮಾನಿಗಳಾಗಿ ಕನ್ನಡ ಪರ ಹೋರಾಟಗಾರರಾಗಿ ಸ್ವಾಭಿಮಾನಿಗಳಾಗಿ ಇವತ್ತೇನು ವೆಂಕಟೇಶ್ವರ ಹಾಗೂ ಪ್ರಸನ್ನ ಥಿಯೇಟರ್ಗಳಿಗೆ ಅಂದ್ರೆ ಚಲನಚಿತ್ರ ಮಂದಿರಗಳಿಗೆ ಏನು ಕನ್ನಡಿಗರು ಸ್ವಾಭಿಮಾನಿಗಳು ಏನು ಹೇಳ್ತಿದ್ದೀವಿ ಅಂತಂದ್ರೆ, ಕನ್ನಡಕ್ಕೆ ಅವಮಾನ ಮಾಡಿರುವಂತಹ ಟಾಕೀಸಿನ ಮಾಲೀಕರು ಕೂಡಲೇ ಪುಷ್ಪ 2 ಎನ್ನುವಂತಹ ತೆಲುಗು ಚಲನಚಿತ್ರವನ್ನು ತೆಗೆದು ಕನ್ನಡ ಚಿತ್ರವನ್ನು ಹಾಕಬೇಕು. ವೀರ ಭಗತ್ ರಾಯ ಒಬ್ಬ ಸ್ವಾಭಿಮಾನಿ ಕನ್ನಡಿಗನಾಗಿ ಚಿತ್ರದುರ್ಗದ ಸ್ಥಳೀಯ ಸಹ ನಿರ್ಮಾಪಕನಾಗಿ ಕರಿಯಪ್ಪ ಪಾಲನಹಳ್ಳಿ ಅಂತಕ್ಕಂಥದ್ದು ಸ್ಥಳೀಯರೇ ಕನ್ನಡ ಬೆಳೆಸಲಿಕ್ಕೆ, ಕನ್ನಡ ಭಾಷೆ ಉಳಿಸಲಿಕ್ಕೆ, ಕನ್ನಡ ಚಲನಚಿತ್ರ ಉಳಿಸಲಿಕ್ಕೋಸ್ಕರ ಕಷ್ಟಪಟ್ಟು ಚಿತ್ರ ತೆಗೆಯರು ಅಂತರಿಗೆ ಅವಕಾಶ ಮಾಡಿಕೊಡ್ಬೇಕು. ಇವ್ರು ಒಬ್ಬರಿಗೆ ಅಂತಲ್ಲ, ಯಾರೇ ಕನ್ನಡ ಚಲನಚಿತ್ರ ತೆಗೆದ್ರು ಕೂಡ ಅವರು ತುಂಬಾ ಕಷ್ಟ ಇರುತ್ತೆ. ಅವರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಬೇರೆ ಭಾಷೆಗಳಿಗೆ ಗೌರವ ಕೊಡದಲ್ಲೇ ಇಲ್ಲಿನ ಸ್ಥಳೀಯ ಚಲನಚಿತ್ರ ಮಂದಿರದವರು ಮಾಲೀಕರು ಇಲ್ಲೇ ಕನ್ನಡ ಚಲನಚಿತ್ರವನ್ನು ಹಾಕಬೇಕು. ನಾಳೆಯಿಂದ 4 ಶೋ ಆಗದೆ ಹೋದ್ರೆ ಬೆಳಿಗ್ಗೆ ಕರುನಾಡ ವಿಜಯ ಸೇನೆ ಹಾಗೂ ಸ್ವಾಭಿಮಾನಿ ಕನ್ನಡಿಗರು, ಚಿತ್ರದುರ್ಗದ ಸ್ವಾಭಿಮಾನಿಗಳು, ಮದಕರಿ ನಾಯಕ ಒಣಕೆ ಹೋಗುವಂತ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಹೋರಾಟಗಾರರು ಟಾಕೀಸ್ಗಳಿಗೆ ಮುಖ್ಯ ಆಗ್ತೀವಿ. ಯಾವುದೇ ಕಾರಣಕ್ಕೂ ತೆಲುಗು ಚಲನಚಿತ್ರ ಬೆಳಿಗ್ಗೆ ಪ್ರಸಾರ ಆಗಲೇ ನೋಡ್ತಾ ಇರ್ತೀವಿ. ಕನ್ನಡ ಚಲನಚಿತ್ರ ಆಗದೆ ಹೋದ್ರೆ ನಾವೆಂತ ಹೋರಾಟಕ್ಕೂ ಸಿದ್ಧ ಅಂತೇಳಿ ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾಗಿ ಕನ್ನಡ ವಿರೋಧಿ ಪುಷ್ಪ ಚಿತ್ರಕ್ಕೆ, ಕನ್ನಡ ವಿರೋಧಿ ಪುಷ್ಪ ತೆಲುಗು ಚಿತ್ರಕ್ಕೆ ಬೇಕೇ ಬೇಕು. ಬೇಕೇ ಬೇಕು. ತೊಲಗಲಿ 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 ತೊಲಗಲಿ. ಕನ್ನಡ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಕನ್ನಡ ವಿರೋಧಿ ಟಾಕೀಸ್ ಮಾಲೀಕರಿಗೆ ಹೇಳಿ ಧಿಕ್ಕಾರ. ಕನ್ನಡ 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 ಬೇಕೇ ಬೇಕು.